ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರಪ್ಸರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ನಾವು ಶರೀರದ ಒಂದು ಅಂಗರಚನೆ ಬಗ್ಗೆ ಮಾತನಾಡಬೇಕು ಅನ್ನೋದಾದ್ರೆ, ನಮ್ಮ ಶರೀರದಲ್ಲಿ 206 ಮೂಳೆಗಳಿರುತ್ತೆ, 600 ಮಸಲ್ಸ್ ಇರುತ್ತೆ. ಇನ್ನು ಎಷ್ಟೋ ಅಡಿ ಉದ್ದದ ಕರುಳು, ಹಾಗೆ ಭೂಮಿನ 2 ಸುತ್ತಿ ಬರುವಷ್ಟು ರಕ್ತನಾಳಗಳು, ಜೊತೆಗೆ ಟ್ರಿಲಿಯನ್ ಗಟ್ಟಲೆ ನರಗಳು ಕೂಡ ಇರುತ್ತೆ, ಜೀವಕೋಶಗಳಿರುತ್ತೆ. ಇದೆಲ್ಲವನ್ನ ಒಂದು ಕಡೆ ಕಟ್ ಹಾಕಬೇಕು. ಹಾಗೆ ಬಿಸಿಲಿಗೆ ಒಣಗಬಾರದು, ಮಳೆಗೆ ಅದು ಕುಗ್ಗಬಾರದು, ವಾಟರ್ ಪ್ರೂಫ್ ಆಗಿರಬೇಕು. ಇಂತಹ ಒಂದು ಚೀಲವನ್ನ ನಮಗೆ ಪ್ರಕೃತಿ ನೀಡಿದೆ. ಅದ್ಯಾವುದಲ್ಲ, ದೊಡ್ಡ ರಕ್ಷಣಾ ಕವಚ ಅಂತ ಹೇಳ್ಬೋದು, ಚರ್ಮ. ಇಂತಹ ಒಂದು ಚರ್ಮಕ್ಕೆ ಬರುವಂತಹ ಸಮಸ್ಯೆಗಳಲ್ಲಿ ನಾವು ಇವತ್ತಿನ ದಿನ ಪ್ರಮುಖವಾಗಿ ನೋಡುವಂಥದ್ದು, ಹಾಗೂ ಚರ್ಮಕ್ಕೆ ವಿಕಾರತೆಯನ್ನು ಉಂಟು ಮಾಡುವಂತಹ ಒಂದು ದೀರ್ಘಕಾಲೀನ ವ್ಯಾಧಿ ಅಂತ ಕೂಡ ಕರೆಯಲ್ಪಡುವಂತಹ ಸೋರಿಯಾಸಿಸ್ ಸಮಸ್ಯೆ. ಈ ಸೋರಿಯಾಸಿಸ್ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಹಾಗೂ ಇದಕ್ಕಿರುವಂತಹ ಹೋಮಿಯೋಪತಿ ಟ್ರೀಟ್ಮೆಂಟ್ ಏನು ಎಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಡಾಕ್ಟರ್ ಆನಂದ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಮೊದಲನೇದಾಗಿ ಸೋರಿಯಾಸಿಸ್ ಅನ್ನೋದು ಇಸ್ ಅ ಲಾಂಗ್ ಟರ್ಮ್ ಡಿಸೀಸ್ ಅಂತ ನಾವು ಹೇಳ್ತೇವೆ. ಸೊ ಇಂತಹ ಒಂದು ಸಮಸ್ಯೆ ಬರೋದಕ್ಕೆ ಪ್ರಮುಖ ಕಾರಣ ಏನು ಅಂತ ತಿಳಿಸ್ಕೊಡಿ. ಬೇಸಿಕಲಿ ಇದೊಂದು ಕ್ರೋನಿಕ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ, ದೀರ್ಘಕಾಲದ ಒಂದು ಚರ್ಮದ ಸಮಸ್ಯೆ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಮೇಯ್ನಾಗಿ ಇದೊಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ತುಂಬ ಜನರಲ್ಲಿ ನಿರ್ದಿಷ್ಟವಾದಂಥ ಕಾರಣ ಹೇಳೋದಕ್ಕಾಗೋದಿಲ್ಲ ಅದು ಏನಕ್ಕೆ ಬರುತ್ತೆ ಅಂತ. ಬಟ್ ಮೋಸ್ಟ್ ಕಾಮನ್ಲಿ ಬಿಕಾಸ್ ಆಫ್ ಅನ್ ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸ್ಕಿನ್ನಿನ ಒಂದು ಔಟರ್ ಮೋಸ್ಟ್ ಲೇಯರ್ನ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿರ್ತಕ್ಕಂಥ ಸೆಲ್ಸು ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಅಥವಾ ಪ್ರೊಲಿಫರೇಷನ್ ಅಂತ ಹೇಳ್ತೀವಿ. ಅಂದರೆ ಹೆಚ್ಚಾಗಿ ಅದು ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ, ಡೆಡ್ ಸ್ಕಿನ್ ಫಾರ್ಮ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಆ ಥರದ ಒಂದು ಡೆಡ್ ಸ್ಕಿನ್ನು ಪ್ಯಾಚ್ ರೀತಿಯಲ್ಲಿ ಕಾಣಿಸ್ಕೊಂಡಂಥ ಒಂದು ಕಂಡೀಷನ್ನ ನಾವು ಸೋರಿಯಾಸಿಸ್ ಅಂತ ಕರಿತೀವಿ. ಅಂದರೆ ಸ್ಕೇಲಿ ಎರಿಥಿಮ್ಯಾಟಸ್ ಪ್ಲೇಕ್ಸ್ ಅಂತ ಅಂದ್ಬಿಟ್ಟು, ಎಸ್ಪೆಷಲಿ ಮೊಣಕೈನ ಮೇಲ್ಭಾಗ ಆಗಿರ್ಬೋದು, ಮಂಡಿಯ ಮೇಲ್ಭಾಗ ಆಗಿರ್ಬೋದು, ಅಥವಾ ಕಿವಿಯ ಹಿಂಭಾಗದಲ್ಲಾಗಿರ್ಬೋದು, ಅಥವಾ ಎಸ್ಪೆಷಲಿ ಸ್ಕ್ಯಾಲ್ಪಲ್ಲಿ ಇರ್ಬೋದು, ಸರ್ಟನ್ ಪ್ಲೇಸಲ್ಲಿ ಫಸ್ಟ್ ಶುರುವಾಗಿ ನಂತರ ವೈಟ್ ಸ್ಪ್ರೆಡ್ ಆಗಿ ದೊಡ್ಡ ದೊಡ್ಡ ಪ್ಯಾಚಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಯೂಶ್ವಲಾಗಿ ಯಾರಲ್ಲಿ ಡ್ರೈ ಸ್ಕಿನ್ ಇರುತ್ತೆ ಅಂಥವರಲ್ಲಿ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹೀಗೆ ಹಲವಾರು ಕಾರಣಗಳಿರುತ್ತೆ. ಒಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಕೂಡ ಬರ್ಬೋದು, ಅಥವಾ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಎಮೋಷನಲ್ ಸ್ಟ್ರೆಸ್ಸಿನ ಒಂದು ಫ್ಯಾಕ್ಟರ್ಸ್ ದೀರ್ಘಕಾಲದಿಂದ ಇದ್ದವಂಥವರಲ್ಲಿ ಬರುವಂಥ ಒಂದು ಫ್ಯಾಕ್ಟರ್ ಇರ್ಬೋದು, ಅಥವಾ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ರೋಗ ನಿರೋಧಕ ಶಕ್ತಿ ವೀಕ್ ಇದ್ದಾಗ, ಅಥವಾ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ, ಮಾಲ್ ಫಂಕ್ಷನಿಂಗ್ ಅಥವಾ ಅಂಡರ್ ಡೆವಲಪ್ಡ್ ಇಮ್ಯೂನ್ ಸಿಸ್ಟಮ್ ಅಂತ ಏನಾದ್ರು ಇತ್ತು ಅಂದಾಗ ಟ್ರಿಗರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಅಂತಂದ್ರೆ ಒಂದು ಆರೋಗ್ಯವಂತ ಮನುಷ್ಯನ ಚರ್ಮದಲ್ಲಿ ಈ ಜೀವಕೋಶಗಳು ಪ್ರತಿ 48 ದಿನ ಅಥವಾ 50 ದಿನಗಳಿಗೆ ಹುಟ್ಕೋಬೇಕು. ಆದ್ರೆ ಇಂತಹ ಒಂದು ಸೋರಿಯಾಸಿಸ್ ಸಮಸ್ಯೆ ಬಂದಾಗ ಯಾಕೆ ತ್ವರಿತಗತಿಯಲ್ಲಿ ಜೀವಕೋಶಗಳು ಉತ್ಪತ್ತಿ ಆಗ್ತಾನೆ ಇರುತ್ತೆ ಅಂತ ತಿಳಿಸ್ಕೊಡಿ. ಅದೇ ಈಗ ಸೆಲ್ಸ್ ಅನ್ನೋದು ಏನಿರುತ್ತೆ ಅದು ರ್ಯಾಪಿಡ್ ಆಗಿ ಪ್ರೊಲಿಫರೇಟ್ ಆಗ್ತಾ ಹೋಗುತ್ತೆ, ಅಂದರೆ ಮಲ್ಟಿಪ್ಲೈ ಆಗ್ತಾ ಬರುತ್ತೆ. ಸೆಲ್ ಸೈಕಲ್ ನಾರ್ಮಲ್ ಆಗಿ 28 to 30 ಡೇಸಲ್ಲಿ ನಾರ್ಮಲ್ ಸೆಲ್ ಸೈಕಲ್ ಇರ್ತಕ್ಕಂಥದ್ದು ಇರುತ್ತೆ. ಸೊ ಈ ಒಂದು ಸೋರಿಯಾಸಿಸಲ್ಲಿ ಆ ಒಂದು ಸೆಲ್ ಸೈಕಲ್ ಫಾಸ್ಟಾಗಿ ಆಗ್ತಕ್ಕಂಥದ್ದು, ಒಂದು 2 to 3 ಡೇಸಲ್ಲೇ ಕಂಪ್ಲೀಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂಥ ಒಂದು ಕಂಡೀಷನ್ನೇ ನಾವು ಸೋರಿಯಾಸಿಸ್ ಅಂತ ಹೇಳೋದು. ಇದು ಏನಕ್ಕೆ ಆಗುತ್ತೆ ಅಂತ ನಾನು ಹೇಳಿದಾಗ ತುಂಬ ಜನಕ್ಕೆ ಕಾರಣನೇ ಗೊತ್ತಿರೋದಿಲ್ಲ. ಮುಖ್ಯವಾದಂಥ ಕಾರಣ ಅಂದರೆ ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು, ಅಥವಾ ವೀಕ್ ಇಮ್ಯೂನ್ ಸಿಸ್ಟಮ್. ಅದಲ್ಲದೆ ಸರ್ಟನ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಕೂಡ ನೋಡ್ತಕ್ಕಂಥದ್ದು ಇರುತ್ತೆ. ಎಪಿಡರ್ಮಲ್ ಸ್ಕಿನ್ ಇಂಜುರಿ ಅಂತ ಹೇಳ್ತೀವಿ, ಅಂದರೆ ಸ್ಕಿನ್ಗೆ ಏನಾದ್ರು ಇಂಜುರಿ ಆಯಿತು ಅಂದಾಗ ಅದರಿಂದ ಟ್ರಿಗರ್ ಆಗಿ ಬರ್ಬೋದು, ಅಥವಾ ಎಕ್ಸ್ಪೋಜರ್ ಟು ಸರ್ಟನ್ ಕೆಮಿಕಲ್ಸಿಂದ ಮೇ ಬಿ ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿ ಕಾಣಿಸ್ಕೊಳ್ಳೋದು, ಅಥವಾ ವಿಂಟರ್ ಕ್ಲೈಮೇಟಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಸರ್ಟನ್ ಫುಡ್ ಐಟಮ್ಸಿಂದ ಹೆಚ್ಚು ಕಾಣಿಸ್ಕೊಳ್ಳುವಂಥ ನೋಡಿರ್ತೀವಿ. ಬಟ್ ಅದೇ ಒಂದು ಕಾರಣ ಅಲ್ಲ, ಮೇ ಬಿ ಅದರಿಂದ ಹೆಚ್ಚಾಗ್ತಕ್ಕಂಥದ್ದು ಇರ್ಬೋದು ಸಮಸ್ಯೆ. ಒಂದು ರೂಟ್ ಕಾಸ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಹೆರಿಡಿಟರಿ ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಒಂದು ಕಡೆ ಆದರೆ, ಇನ್ನೊಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಅಂತಂದ್ರೆ ಈ ಸೋರಿಯಾಸಿಸ್ ಬಂದಾಗ ಮೊದಲಿಗೆ ಅಂತಂದ್ರೆ ಯಾವ ಶೇದ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ತಿಳಿಸ್ಕೊಡಿ. ಅದೇ ಯೂಶುವಲ್ ಆಗಿ ಇದೊಂದು ನಿಧಾನಕ್ಕೆ ಬರುವಂಥ ಒಂದು ಸ್ಲೋ ಪ್ರೋಗ್ರೆಸಿವ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ನಿಧಾನಕ್ಕೆ ಶುರುವಾಗ್ತಾ ಹೋದಾಗೆ ಕಾಮನ್ ಆಗಿ ಒಂದು ಅಪಿಯರೆನ್ಸ್ನ ನಾವು ನೋಡಿದಾಗ ಇದು ಎಕ್ಸ್ಟೆನ್ಸಾರ್ ಸರ್ಫೇಸ್ ಆಫ್ ದ ಬಾಡಿ ಅಂತ ಏನು ಹೇಳ್ತೀವಿ. ಅಂದರೆ ಯಾವ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ ಅಂತ ಕಡೆ ಹೆಚ್ಚಾಗಿ ಶುರು ಆಗ್ತಕ್ಕಂಥದ್ದು ಇರುತ್ತೆ. ಮಂಡಿ ಮೇಲ್ಭಾಗ ಇರ್ಬೋದು, ಮೊಣಕೈನ ಹಿಂಭಾಗದಲ್ಲಿ ಇರ್ಬೋದು, ಕಿವಿಯ ಹಿಂಭಾಗ ಅಥವಾ ಐಬ್ರೋಸಲ್ಲಿ ಆಗಿರ್ಬೋದು, ಇಂಥ ಕಡೆ ಫಸ್ಟ್ ಶುರುವಾಗುತ್ತೆ. ಅದಾದ ನಂತರ ಬೇರೆ ಬೇರೆ ಕಡೆ ಚೆಸ್ಟ್ ಇರ್ಬೋದು, ಅಬ್ಡಮನ್ ಇರ್ಬೋದು, ಬಟಕ್ ರೀಜನ್ಸ್ ಇರ್ಬೋದು, ಇಂಥ ಕಡೆ ಎಲ್ಲ ಕೂಡ ನಿಧಾನ ಸ್ಮಾಲ್ ಪ್ಯಾಚಸ್ ಶುರುವಾಗಿ ಅದು ಕಂಬೈನ್ ಆಗಿ ದೊಡ್ಡ ದೊಡ್ಡ ಪ್ಯಾಚ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅಗೇನ್ ಈ ಪ್ಯಾಚಸ್ನ ಒಂದು ಡಿಸ್ಟ್ರಿಬ್ಯೂಷನ್ ಪ್ರಕಾರವಾಗಿ ಕೆಲವೊಮ್ಮೆ ನಾವು ಅದನ್ನು ವಿಂಗಡಿಸೋದು ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಟೈಪ್ ಆಫ್ ಪ್ಯಾಚಸ್ ಯಾವ ಥರ ಇರುತ್ತೆ, ಸ್ಕೇಲಿ ಎರಿಥಿಮ್ಯಾಟಸ್ ಪ್ಲಾಕ್ಸ್ ಏನಾದ್ರು ಇದೆ, ಅಥವಾ ಅದು ರೆಡ್ಡಿಶ್ ಆಗಿದೆ ಅಂತಂದರೆ ಅದನ್ನು ನಾವು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ವೈಟ್ ಸ್ಪ್ರೆಡ್ ದೊಡ್ಡ ದೊಡ್ಡ ಪ್ಯಾಚಸ್ ಏನಾದ್ರು ಇದೆ ಆಲ್ ಓವರ್ ದ ಬಾಡಿ ಅಂತಂದರೆ ಅದನ್ನು ನಾವು ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಮೋಸ್ಟ್ ಕಾಮನ್ಲಿ ಸೀನ್ ವೆರೈಟಿ ಅಂತ ಹೇಳ್ಬೋದು. ಒಂದು 90% ಪೇಷಂಟ್ಸಲ್ಲಿ ಕಂಡುಬರ್ತಕ್ಕಂಥ
ಒಂದು ವೆರೈಟಿ ಅಂತ ಹೇಳ್ಬೋದು. ಇನ್ನು ಕೆಲವೊಬ್ಬರಲ್ಲಿ ಓನ್ಲಿ ಸ್ಕ್ಯಾಲ್ಪಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಅದನ್ನ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಕೆಲವೊಂದು ಪೇಷಂಟ್ಗಳಲ್ಲಿ ಬರೀ ಪಾಮ್ಸ್ ಆ್ಯಂಡ್ ಸೋಲ್ಸಲ್ಲಿ ಮಾತ್ರ ಕಂಡುಬರುವಂಥ ಒಂದು ವೆರೈಟಿ ಇರುತ್ತೆ, ಅದನ್ನು ನಾವು ಪಾಮರ್ ಆ್ಯಂಡ್ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಸ್ಕಿನ್ ಫೋಲ್ಡ್ಸಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು, ಗ್ರಾಯಿನ್ ರೀಜನ್ ಇರ್ಬೋದು ಅಥವಾ ಅಂಡರ್ ಬ್ರೆಸ್ಟ್ ರೀಜನ್ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಅದನ್ನು ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಲ್ಲಿ ನೈಲ್ಸಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಸೊ ಅದನ್ನು ನೈಲ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಹೀಗೆ ಅಂದರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಫಸ್ಟ್ ಯಾವ ಒಂದು ವಿಧ ಬಂದಿದೆ, ಜೊತೆಗೆ ಯಾವೆಲ್ಲ ಒಂದು ಪ್ಯಾಚಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಎಲ್ಲ ನೋಡಿಕೊಂಡು ಟ್ರೀಟ್ಮೆಂಟ್ ತಗೋಬೇಕು. ಡಾಕ್ಟರ್, ಹಾಗಾದ್ರೆ ಈ ಸೋರಿಯಾಸಿಸ್ ಸಮಸ್ಯೆ ಕಾಣಿಸ್ಕೊಳ್ಳೋಕ್ಕೂ ಮುಂಚೆ ಯಾವುದೊಂದು ಪ್ರೈಮರಿ ಸಿಂಪ್ಟಮ್ಸ್ನ ಬಿಟ್ಕೊಡುತ್ತಾ? ಕೆಲವೊಬ್ಬರಲ್ಲಿ ನಾನು ಹೇಳಿದಾಗೆ ಸ್ಮಾಲ್ ಪಿನ್ ಹೆಡ್ ಶೇಪ್ಡ್ ಪ್ಯಾಚಸ್ ಅಥವಾ ಲೀಷನ್ಸ್ ಅಂತ ಹೇಳಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಇನಿಷಿಯಲಿ. ಸೊ ತುಂಬ ಜನಕ್ಕೆ ಅದು ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಕೆಲವೊಬ್ಬರಲ್ಲಿ ಮಾತ್ರ ಆನ್ ಆ್ಯಂಡ್ ಆಫ್ ಇಚ್ಚಿಂಗ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದು ಕೂಡ ಇಂಟರ್ಮಿಟೆಂಟ್ ಸಿಂಪ್ಟಮ್ ಅಂತ ಹೇಳ್ತೀವಿ, ಅಂದರೆ ಕೆಲವೊಮ್ಮೆ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಯಾವಾಗ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಯಾವಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಅಥವಾ ಅದನ್ನು ಐಡೆಂಟಿಫೈ ಮಾಡೋದಿಲ್ಲ, ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗಿ ಏನಾಗುತ್ತೆ, 2-3 ಪ್ಯಾಚಸ್ ಆ ಥರದ್ದು ಸ್ಮಾಲ್ ಪ್ಯಾಚಸ್ ಕಂಬೈನ್ ಆಗಿ ದೊಡ್ಡ ಪ್ಯಾಚ್ ಆಗಿ ಲೇಟೆಸ್ಟ್ ಸ್ಟೇಜಸಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ತುಂಬ ಪೇಷಂಟ್ಸ್ ಹೇಳ್ತಾರೆ ತುಂಬ ವರ್ಷದಿಂದ ಇತ್ತೀಚೆಗಷ್ಟೇ ಜಾಸ್ತಿ ಆಗ್ತಾ ಆಗಿದೆ, 6 ಮಂತ್ಸಿಂದ 1 ಇಯರಿಂದ. ಸೊ ಅಂದರೆ ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಟು ಸರ್ಟನ್ ಎಕ್ಸ್ಟೆಂಟ್ವರೆಗೂ ನಿಧಾನಕ್ಕೆ ಪ್ರೋಗ್ರೆಸ್ ಆಗುತ್ತೆ. ಅಲ್ಲೂ ಕೂಡ ಒಂದು ಪ್ರಿಕಾಷನ್ಸ್ ತಗೊಳ್ಳಿಲ್ಲ, ಪ್ರಾಪರ್ ಮೆಡಿಸಿನ್ಸ್ ತಗೊಳ್ಳಿಲ್ಲ ಅಥವಾ ಸ್ಟಿರಾಯ್ಡಲ್ ಕ್ರೀಮ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ ಮತ್ತು ಸಿವಿಯರ್ ಆಗಿ ಅದು ಪ್ರೋಗ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಓಕೆ, ಈ ಸೋರಿಯಾಸಿಸ್ ಸಮಸ್ಯೆ ಬಂದ ಮೇಲೆ ಕೆಲವೊಂದು ಟ್ರಿಗರಿಂಗ್ ಪಾಯಿಂಟ್ಸ್, ನಮಗೆ ಅದನ್ನು ಮತ್ತೆ ಪ್ರಚೋದಿಸುವಂತಹ ಕೆಲವೊಂದು ಅಂಶಗಳೇನಾದರೂ ಯಾವುದೆಲ್ಲ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಅಂತ ತಿಳಿಸ್ಕೊಡಿ. ಸರ್ಟನ್ ಫ್ಯಾಕ್ಟರ್ಸ್ ಇರುತ್ತೆ. ಈಗ ಹೇಳಿದಾಗ ಈಗ ಕಂಟಿನ್ಯೂಸ್ ಆಗಿ ದೀರ್ಘಕಾಲದಿಂದ ಸಮಸ್ಯೆ ಇರುತ್ತೆ. ಸೊ ಸರ್ಟನ್ ಫುಡ್ ಐಟಮ್ಸಿಂದ ಕೆಲವೊಮ್ಮೆ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ. ಟೂ ಮಚ್ ಆಯಿಲಿ ಅಥವಾ ಫ್ರೈಡ್ ಫುಡ್ ಇರ್ಬೋದು, ಸ್ಪೈಸಿ ಫುಡ್ ಇರ್ಬೋದು, ಈ ಥರದ ಫುಡ್ಡಿಂದ ಕೆಲವೊಬ್ಬರಲ್ಲಿ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ. ಅಥವಾ ಮೋಸ್ಟ್ ಕಾಮನ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಕ್ಕಂಥದ್ದು, ಅಂದರೆ ಕೋಲ್ಡ್ ಕ್ಲೈಮೇಟಲ್ಲಿ ಕೋಲ್ಡ್ ಸೀಸನಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಅಥವಾ ಯಾರಲ್ಲಿ ಒಂದು ಸವರ್ ಫುಡ್ ಅಂತ ಹೇಳ್ತೀವಿ, ಹುಳಿ ಪದಾರ್ಥ ಹೆಚ್ಚು ತಗೊಳ್ಳುವಂಥವರಲ್ಲಿ ಈ ಸಮಸ್ಯೆನ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಸೊ ಹೀಗೆ ಸರ್ಟನ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಅಥವಾ ಎಮೋಷನಲ್ ಅಪ್ಸೆಟ್ ಅಂತ ಹೇಳ್ತೀವಿ, ತುಂಬ ಒಂದು ಸ್ಟ್ರೆಸ್ ತಗೊಳ್ಳೋದು ಅಥವಾ ಟೆನ್ಷನ್ ಅಥವಾ ಆಂಗ್ಸೈಟಿ, ಈ ಥರದ ಒಂದು ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಕೆಲವೊಮ್ಮೆ ಸಡನ್ನಾಗಿ ಅಗ್ರವೇಟ್ ಆಗ್ತಕ್ಕಂಥದ್ದು ಇರ್ಬೋದು. ಸೊ ಈಗ ನಾನಾ ಥರದ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಓಕೆ, ಈ ಸೋರಿಯಾಸಿಸ್ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೇನಾದರೂ ಅಂದರೆ ವಯಸ್ಸಿನ ಮಿತಿ ಇದೆಯಾ, ಇಂಥ ವಯಸ್ಸಿನಲ್ಲೇ ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ಕಂಡೀಷನ್ಸ್? ಇನ್ಸಿಡೆನ್ಸ್ ನೋಡೋದಾದರೆ ಕಾಮನ್ ಆಗಿ ಮಿಡ್ಲ್ ಏಜಲ್ಲಿ ಹೆಚ್ಚಾಗಿ ಬರುವಂಥದ್ದು ಇರುತ್ತೆ. ಸೊ ಯಾವುದೇ ಏಜ್ ಗ್ರೂಪಲ್ಲೂ ಕೂಡ ಬರ್ಬೋದು, ಬಟ್ ಕಾಮನ್ಲಿ ಒಂದು ಮಿಡ್ಲ್ ಏಜ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ತುಂಬ ಜನಕ್ಕೆ ಬಿಟ್ವೀನ್ 20 to 40 ಇಯರ್ಸ್ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಬರುವಂಥದ್ದು ಇರುತ್ತೆ. ಆ್ಯಂಡ್ ನೋ ಎಕ್ಸೆಪ್ಷನ್, ಎನಿ ಏಜಲ್ಲಿ ಅದು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಕೆ, ಈ ಸೋರಿಯಾಸಿಸ್ ಸಮಸ್ಯೆ ಬಂದಾಗ ಸಾಮಾನ್ಯವಾಗಿ ಅಂದರೆ ಪ್ರೈಮರಿ ಸ್ಟೇಜಲ್ಲಿ ಬಂದರೆ ಟ್ರೀಟ್ಮೆಂಟ್ ಏನೋ ತೆಗೆದುಕೊಳ್ಬೋದು, ಅದನ್ನು ಸಂಪೂರ್ಣವಾಗಿ ಗುಣಮುಖಪಡಿಸ್ಕೊಳ್ಬೋದು. ಆದರೆ ನಿಮ್ಮಲ್ಲಿಗೆ ಬರುವಂಥವರಲ್ಲಿ ಒಂದು ಫೈನಲ್ ಸ್ಟೇಜ್ ರೀಚ್ ಆಗಿರ್ತಾರೆ, ಶರೀರದ ಎಲ್ಲ ಭಾಗದಲ್ಲೂ ಕೂಡ ವ್ಯಾಪಿಸಿರುತ್ತೆ. ಅಂತಹ ಸಂದರ್ಭದಲ್ಲಿ ಬಂದಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ? ಖಂಡಿತವಾಗಿಯೂ ಇದೆಲ್ಲ ದೀರ್ಘಕಾಲದ ಸಮಸ್ಯೆ ಅಂತ ಬಂದಾಗ ಸೊ ಎಲ್ಲರಲ್ಲೂ ಆಲ್ ಓವರ್ ದ ಬಾಡಿ ಪ್ಯಾಚಸ್ ಪ್ರೋಗ್ರೆಸ್ ಆಗೋದಿಲ್ಲ. ನಾನು ಹೇಳಿದಾಗ ಡಿಪೆಂಡಿಂಗ್ ಆನ್ ದ ಟೈಪ್ಸ್, ಯಾವ ಒಂದು ವಿಧವಾದಂಥ ಟೈಪ್ ಆಫ್ ಸೋರಿಯಾಸಿಸ್ ಅವರಲ್ಲಿದೆ, ಅದರಲ್ಲೂ ಕೂಡ ಯಾವ ಎಕ್ಸ್ಟೆಂಟ್ ಅವ್ರಿಗೆ ತೊಂದರೆ ಆಗಿದೆ. ಈಗ ಸ್ವಲ್ಪ ಪ್ಯಾಚಸ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂದಾಗ ಕೆಲವೊಬ್ಬರಿಗೆ ಜಾಯಿಂಟ್ಸ್ ಪೇನ್ ಕೂಡ ಶುರುವಾಗುತ್ತೆ. 30% ಪೇಷಂಟ್ಸಲ್ಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಕೂಡ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ ಆಸ್ ಎ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್. ಸೊ ಹಾಗಾಗಿ ಅವರಲ್ಲಿ ಕಾಂಪ್ಲಿಕೇಶನ್ ಡೆವಲಪ್ ಆಗಿದೆ, ಯಾವ ಥರ ಒಂದು ಸ್ಕಿನ್ ಡಿಸೀಸ್ ಇದೆ. ಸೋರಿಯಾಸಿಸ್ ಅಂದ್ರೆ ಒಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಆಗಿರೋದ್ರಿಂದ ಒಂದು ಸಮಸ್ಯೆ ಇದ್ದಾಗ ಇನ್ನೊಂದು ಸಮಸ್ಯೆ ಬರ್ತಕ್ಕಂಥ, ಇನ್ನೊಂದು ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಕೂಡ ಇರುತ್ತೆ. ಲೈಕ್ ಥೈರಾಯ್ಡ್ ಸಮಸ್ಯೆ ಬರ್ಬೋದು, ರೊಮ್ಯಾಟೈಡ್ ಆರ್ಥರೈಟಿಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರ್ಬೋದು. ಸೊ ಹಾಗಾಗಿ ಪ್ಯಾಚಸ್ಸೇ ದೊಡ್ಡದಾಗ್ತಾ ಬರಬೇಕು, ಆಲ್ ಓವರ್ ದ ಬಾಡಿ ಅದು ಸ್ಪ್ರೆಡ್ ಆಗಬೇಕು ಅಥವಾ ಇಚ್ಚಿಂಗ್ ಜಾಸ್ತಿ ಆಗಬೇಕು ಅನ್ನೋದೇನಿಲ್ಲ. ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸು ಆಗ್ಬೋದು. ಅಥವಾ ತುಂಬ ಸ್ಕೇಲಿಂಗ್ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ವಿಟಮಿನ್ B12 ಡಿಫಿಷಿಯನ್ಸಿ ಆಗ್ತಕ್ಕಂಥ ರಿಸ್ಕ್ ಕೂಡ ಇರುತ್ತೆ. ಕೆಲವೊಬ್ಬರಲ್ಲಿ ಬ್ಲಡ್ ಡಿಸ್ಚಾರ್ಜ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ, ಸ್ಕಿನ್ ಕ್ರ್ಯಾಕ್ಸ್ ಡೆವಲಪ್ ಆಗ್ತಾ ಹೋದಾಗ. ಸೊ ಈ ಥರ ಅಂದರೆ ಒಬ್ಬೊಬ್ಬರಲ್ಲಿ ಆ ಥರದ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಒಬ್ಬೊಬ್ಬರಲ್ಲಿ ಈ ಥರದ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೋಬೋದು. ಸೊ ಹೋಮಿಯೋಪತಿಕ್ ಏನಂದರೆ ರೂಟ್ ಕಾಸ್ನ ಟ್ರೀಟ್ ಮಾಡೋದು. ಟ್ರೀಟ್ಮೆಂಟ್ ಅವರಲ್ಲಿ ಯಾವ ಸ್ಟೇಜಲ್ಲಿ ಬಂದಿದ್ದಾರೆ, ಯಾವೆಲ್ಲ ಒಂದು ಲಕ್ಷಣಗಳಿದೆ, ಸೊ ಆಸ್ ಎ ಕಾಂಪ್ಲಿಕೇಶನ್ ಅಂತಲ್ಲಿ ಬಂದಿದ್ದಾರಾ, ಅರ್ಲಿ ಸ್ಟೇಜಲ್ಲಿ ಇದೆಯಾ, ವರ್ಷದ ಸಮಸ್ಯೆ ಇದೆ. ಪ್ರತಿಯೊಬ್ಬ ಪೇಷಂಟಲ್ಲೂ ಕೂಡ ಅಷ್ಟೇ ಏನಾಗುತ್ತೆ, 5-10 ಇಯರ್ಸಿಂದ ಇರ್ಬೋದು, ಕೆಲವೊಬ್ಬರಿಗೆ ಇತ್ತೀಚೆಗಷ್ಟೇ ಶುರು ಆಗಿರ್ಬೋದು. ಪೇಸ್ ಆಫ್ ದ ಡಿಸೀಸ್ ಅಂತ ಏನಿರುತ್ತೆ ಅದು ವೇರಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್, ಅದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಅದ್ರ ಮೂಲಕ ಆದಷ್ಟು ಒಂದು ಇಂಟರ್ನಲ್ ಅಬ್ನಾರ್ಮಲ್ ಫ್ಯಾಕ್ಟರ್ಸ್ ಏನಾಗ್ತಾ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಇಮ್ಯೂನ್ ಸಿಸ್ಟಮ್ ಏನು ವೀಕ್ ಆಗ್ತಾ ಇದೆ, ಅದು ಸರಿಯಾಗೋ ಥರ ಮೆಡಿಸಿನ್ ಕೊಡ್ತೀವಿ. ಅಂದರೆ ಈ ಸೋರಿಯಾಸಿಸ್ ಸಮಸ್ಯೆ ಕೇವಲ ಒಂದೇ ಸಮಸ್ಯೆಯಾಗಿ ಉಳ್ಕೊಳ್ಳೋದಿಲ್ಲ, ನೀವು ತಿಳಿಸೋ ಹಾಗೆ ಒಂದು ಕಡೆ ಥೈರಾಯ್ಡ್ ಸಮಸ್ಯೆ ಜೊತೆಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಕೂಡ ಉಂಟಾಗುತ್ತೆ.
ಆಗುತ್ತೆ ಅಂತ ಹೇಳಿದ್ರಿ. ಆ ಝೊರಿಯಾಟಿಕ್ ಆರ್ಥ್ರೈಟಿಸ್ ಸಮಸ್ಯೆ ಕಂಡು ಬರುವಂತವರಲ್ಲಿ ಮೊದಲಿಗೆ ಅಂದ್ರೆ ಈ ಆರ್ಥ್ರೈಟಿಸ್ ಸಮಸ್ಯೆನ ನಾವು ಕ್ಯೂರ್ ಮಾಡಬೇಕಾಗುತ್ತಾ ಅಥವಾ ಝೋರಿಯಾಸಿಸ್ ಸಮಸ್ಯೆನ ನಾವು ಕ್ಯೂರ್ ಮಾಡಿದ್ರೆ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆನ ಗುಣಪಡಿಸಬಹುದೇ ಹೇಗೆ? ಖಂಡಿತವಾಗಿ ಈಗ ಅದು ಸೋರಿಯಾಸಿಸ್ ಕಂಟ್ರೋಲ್ ಆಗಿಲ್ಲ ಅಂತಂದಾಗ ತುಂಬಾ ಜನಕ್ಕೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಆರ್ಥ್ರೈಟಿಸ್ ಸಿಂಪ್ಟಮ್ಸ್ ಸಬ್ಸೈಡ್ ಆಗಲೇಬೇಕಾಗುತ್ತೆ. ಅದ್ರ ಜೊತೆಗೆ ಹೇಳಿದಾಗೆ ತುಂಬಾ ಜನಕ್ಕೆ ಕೆಲವೊಮ್ಮೆ ಮೈಲ್ಡ್ ಪ್ಯಾಚ್ ಸ್ಟಾರ್ಟ್ ಆಗಿ ಅದು ಆಯಿಂಟ್ಮೆಂಟ್ ಯೂಸ್ ಮಾಡೋದ್ರಿಂದ ಅದು ಪ್ಯಾಚ್ ಡಿಸಪಿಯರ್ ಆಗಿ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಜಾಯಿಂಟ್ಸ್ ಪೇನ್ ಡೆವಲಪ್ ಆಗಿರ್ಬೋದು. ಸೊ ಅದು ತುಂಬಾ ಜನಕ್ಕೆ ಅದನ್ನ ಏನಾದ್ರು ಆರ್ಥ್ರೈಟಿಸ್ ಅಂತ ತಿಳ್ಕೊಂಡಿರ್ತಾರೆ. ಸೊ ಒಂದು ಪ್ರಾಪರ್ ಹಿಸ್ಟ್ರಿ ತಗೊಂಡಾಗ ಎಲ್ಲ ಒಂದು ಕಡೆ ಅವ್ರಿಗೆ ಸೋರಿಯಾಸಿಸ್ ಮೈನರ್ ಆಗಿ ಕಾಣಿಸ್ಕೊಂಡಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಎವ್ಯಾಲ್ಯೂಷನ್ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರಲ್ಲಿ ಯಾವೆಲ್ಲ ಒಂದು ಲಕ್ಷಣಗಳಿದೆ, ಒಂದೇ ಸಮಸ್ಯೆ ಇದೆಯಾ, ಒಂದಕ್ಕಿಂತ ಬೇರೆ ಥರದ ಸಮಸ್ಯೆ ಇದೆಯಾ, ಅಥವಾ ಯಾವ ಕಾರಣದಿಂದ ಹೆಚ್ಚಾಗ್ತಾ ಇದೆ, ಅಥವಾ ಯಾವ ಕಾರಣದಿಂದ ಅದು ಮೇಂಟೈನ್ ಆಗ್ತಾ ಇದೆ, ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಸರಿಪಡಿಸ್ಕೊಂಡಾಗ ಮಾತ್ರ ಈ ಥರದ ಒಂದು ದೀರ್ಘಕಾಲದ ಒಂದು ಸಮಸ್ಯೆ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿಯೇ ಗುಣಪಡಿಸ್ಬೋದು. ಅಂದರೆ ನಿಧಾನಕ್ಕೆ ಅದನ್ನು ಕಂಟ್ರೋಲಿಗೆ ತರೋದು, ಜೊತೆಗೆ ಪರ್ಮನೆಂಟ್ ಆಗಿ ವಾಸಿ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ಬೋದು ಅಂತ ಹೇಳಿ. ಓಕೆ, ಈ ಸೋರಿಯಾಸಿಸ್ ಸಮಸ್ಯೆ ಕಂಡು ಬರುವಂತರಲ್ಲಿ ಮೊದಲಿಗೆ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಯಾವುದೋ ಒಂದು ಸ್ಕಿನ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಮುಲಾಮ್ ಅಥವಾ ಯಾವುದೋ ಒಂದು ಆಯಿಂಟ್ಮೆಂಟ್ ನ ಹಚ್ಕೊಂಡು ಅದನ್ನ ಹಾಗೆ ಮುಂದೂಡ್ತಾರೆ. ತದನಂತರ ಅದು ಯಾವಾಗ ಸ್ವಲ್ಪ ತೀವ್ರತೆಯನ್ನು ಪಡ್ಕೊಳ್ತೋ ಅಂತಹ ಸಮಯದಲ್ಲಿ ನಿಮ್ಮಲ್ಲಿಗೆ ಬಂದಾಗ ಸೊ ಈ ಒಂದು ಸಮಸ್ಯೆನ ತಡೆಗಟ್ಟುವಂತ ಬಗ್ಗೆ ಹೇಗಿರುತ್ತೆ? ಖಂಡಿತವಾಗಿ ಈಗ ತುಂಬಾ ಜನಕ್ಕೆ ಇನಿಷಿಯಲಿ ಅದು ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ಮೈನರ್ ಆಗಿದ್ದಾಗ ಏನಾಗುತ್ತೆ, ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲೇ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಮಾಡೋದು ತುಂಬಾ ಜನರಲ್ಲಿ ಕಷ್ಟ ಆಗ್ಬೋದು. ಸೊ ಏನಾಗುತ್ತೆ, ಆ ಥರ ಆಯಿಂಟ್ಮೆಂಟ್ಸ್ ಯೂಸ್ ಮಾಡಿದಾಗ ಕೆಲವೊಮ್ಮೆ ಡಿಸೀಸ್ ಕಂಡೀಷನ್ ಸಬ್ಸೈಡ್ ಆಗಿ ಮತ್ತೆ ತೀವ್ರ ಸ್ವರೂಪಕ್ಕೆ ಪಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅಂತ ಸ್ಟೇಜಲ್ಲಿ ಬಂದಾಗ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ಬೇಕಾಗ್ಬೋದು ಕೆಲವೊಬ್ಬರಲ್ಲಿ, ಅಥವಾ ಕೆಲವೊಬ್ಬರಲ್ಲಿ ನಾನು ಹೇಳಿದಾಗ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು, ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಲ್ಲಿ ತುಂಬ ಸ್ಟ್ರೆಸ್ ಇರ್ಬೋದು, ಅಥವಾ ಡಯಟ್ರಿ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಸ್ಟ್ರಾಂಗ್ ಹೆರಿಡಿಟರಿ ಫ್ಯಾಕ್ಟರ್ಸ್ ಇರ್ಬೋದು. ಸೊ ಈ ಥರದ್ದೆಲ್ಲ ಅಂಶಗಳಿದ್ದಾಗ ಕೆಲವೊಮ್ಮೆ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಒಂದ್ಸತಿ ಅದು ಕಂಟ್ರೋಲಿಗೆ ಬರ್ತಾ ಇದೆ, ಅಥವಾ ನಿಧಾನಕ್ಕೆ ಆ ಒಂದು ಇಚ್ಚಿಂಗ್ ಆಗಿರ್ಬೋದು, ಸ್ಕೇಲಿಂಗ್ ನಿಧಾನಕ್ಕೆ ಕಡಿಮೆ ಆಗ್ತಿದೆ ಅಂದಾಗ ಡೆಫಿನೆಟ್ಲಿ ಇದು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಅಂತ ಹೇಳ್ಬೋದು. ಅಂದರೆ ಒಂದ್ಸತಿ ಅದು ಕಡಿಮೆ ಆಯಿತು ಅಂದಾಗ ಮತ್ತೆ ಬರುವಂಥ ಸಾಧ್ಯತೆ ಅಥವಾ ಈ ಥರ ಒಂದು ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಕಾಂಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಿ, ಸೊ ಅದೆಲ್ಲದನ್ನು ಕೂಡ ತಡಿಬೋದು ಅಂತ ಹೇಳಿ. ಓಕೆ, ಸಾಮಾನ್ಯವಾಗಿ ಇಂತಹ ಒಂದು ಚರ್ಮದ ಸಮಸ್ಯೆ ಕಂಡು ಬರುವಂತರಲ್ಲಿ ಮೊದಲಿಗೆ ಔಷಧಿನ ತೆಗೆದುಕೊಳ್ಬೇಕಾದ್ರೆ ಸಮಸ್ಯೆ ಸರಿಪಡಿಸುತ್ತೆ. ತದನಂತರ ಒಂದು ಸಮಯದಲ್ಲಿ ಅದನ್ನ ಮಾತ್ರೆಯನ್ನು ನಿಲ್ಲಿಸಿದ ಮೇಲೆ, ಔಷಧಿನ ನಿಲ್ಲಿಸಿದ ಮೇಲೆ ತದನಂತರ ಮೊದಲಿನ ಹಾಗೆ ಮತ್ತೆ ಈ ಸೋರಿಯಾಸಿಸ್ ಸಮಸ್ಯೆ ಮರುಕಳಿಸುವಂತಹ ಸಾಧ್ಯತೆಗಳನ್ನ ಬಹಳಷ್ಟು ಕೇಳಿರ್ತೀವಿ. ಸೊ ಇಂತಹ ಒಂದು ರಿಕರೆನ್ಸ್ ಅನ್ನ ಹೋಮಿಯೋಪತಿಲಿ ನಾವು ಪ್ರಿವೆಂಟ್ ಮಾಡಬಹುದಾ? ಖಂಡಿತವಾಗಿಯೂ. ಸೊ ಈ ಥರದ ಅದೇ ಹೇಳಿದಾಗೆ ಸೊ ಅವರಲ್ಲಿ ಯಾವ ಫ್ಯಾಕ್ಟರ್ಸಿಂದ ರಿಕರ್ ಆಗ್ತಾ ಇದೆ, ಸೊ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಸೊ ಆ ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂದರೆ ಅದನ್ನು ಸರಿಪಡಿಸೋ ಥರ ಒಂದು ಮೆಡಿಸಿನ್ಸ್ ಕೊಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಎವ್ಯಾಲ್ಯೂಷನ್ ಆಫ್ ದ ಪೇಷಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೋಗದ ಲಕ್ಷಣಗಳಿರ್ಬೋದು, ಅವ್ರಿಗೆ ಯಾವೆಲ್ಲ ಕಾರಣದಿಂದ ಸಮಸ್ಯೆ ಉಂಟಾಗಿದೆ, ಕಾಸಿಟಿವ್ ಫ್ಯಾಕ್ಟರ್ಸ್ ಅಥವಾ ಏಲ್ಮೆಂಟ್ಸ್ ಫ್ರಮ್ ಅಂತ ಹೇಳ್ತೀವಿ. ಸೊ ಈ ಥರದೊಂದು ಅಂಶಗಳಾಗಿರ್ಬೋದು, ಅಥವಾ ಯಾವೊಂದು ವಿಧವಾದಂಥ ಸೋರಿಯಾಸಿಸ್ ಬಂದಿದೆ, ಸ್ಕೇಲಿಂಗ್ ಯಾವ ಥರ ಇದೆ, ಇಚ್ಚಿಂಗ್ ಯಾವ ಟೈಮಲ್ಲಿ ಜಾಸ್ತಿ ಆಗ್ತಿದೆ. ಸೊ ಕಂಪ್ಲೀಟ್ ಸಿಂಪ್ಟಮ್ಯಾಟಿಕ್ ಎವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಅಂಶಗಳನ್ನ ಅಬ್ಸರ್ವ್ ಮಾಡಿ ಅಥವಾ ಅದನ್ನು ಬೇಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ಸೊ ನಿಧಾನಕ್ಕೆ ಕಂಟ್ರೋಲ್ ಆದರೂ ಕೂಡ ಒಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಅಂತ ಹೇಳ್ತೀವಿ. ಒಂದ್ಸತಿ ಕಡಿಮೆ ಆಯಿತು ಅಂದರೆ ಮತ್ತೆ ಮತ್ತೆ ಬರುವಂಥ ಸಾಧ್ಯತೆಗಳು ಕಡಿಮೆ ಅಂತ ಹೇಳಿ. ಓಕೆ, ಇದು ಇಂಥ ಒಂದು ಸಮಸ್ಯೆಯನ್ನ ಆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಲ್ಲಿ ನಾವು ಅದನ್ನ ತೆಗೆದುಕೊಳ್ಬೇಕಾದ್ರೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಮಾನಸಿಕ ಸಿದ್ಧತೆಯನ್ನು ಮಾಡಿಸಬೇಕಾಗತ್ತಾ? ಬಿಕಾಸ್ ಇಂಥ ಒಂದು ಸಮಸ್ಯೆ ಬಂದಾಗ ಮಾನಸಿಕ ಖಿನ್ನತೆಗೆ ಒಳಗಾಗೋರನ್ನ ತುಂಬಾ ಸಂಖ್ಯೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಯಾವ ರೀತಿ ಒಬ್ಬ ವ್ಯಕ್ತಿನ ನೀವು ಸಿದ್ಧಪಡಿಸ್ತೀರಾ? ಈಗ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಆಂಗ್ಸೈಟಿ ಲೆವೆಲ್ಸ್ ಹೆಚ್ಚಿರುತ್ತೆ. ಎಕ್ಸ್ಪೋಸ್ ಪಾರ್ಟ್ಸ್ ಅಂತ ಏನಿರುತ್ತೆ, ಹಾರ್ಮ್ಸ್ ಇರ್ಬೋದು ಅಥವಾ ಫೇಸ್ ಅಂದರೆ ನಿಯರ್ ಬೈ ಸ್ಕ್ಯಾಲ್ಪಲ್ಲಿ ಕಾಣಿಸ್ಕೊಂಡಾಗ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುವಂಥದ್ದು, ಅಥವಾ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗ್ತಕ್ಕಂಥದ್ದು ಕೂಡ ಕೆಲವೊಬ್ಬರಲ್ಲಿ ನೋಡಿರ್ತೀವಿ, ಲೈಕ್ ವಿಟಿಲಿಗೋ ಥರನೇ. ಸೊ ಅಂಥವರಲ್ಲಿ ಡೆಫಿನೆಟ್ ಆಗಿ ಒಂದು ಕಾನ್ಫಿಡೆನ್ಸ್ನ ಬೂಸ್ಟಪ್. ಈ ಒಂದು ಸೋರಿಯಾಸಿಸ್ ಸಮಸ್ಯೆ ಬಂದವರಲ್ಲಿ ಸಾಮಾನ್ಯವಾಗಿ ನಿತ್ಯ ಭಾಗದಲ್ಲಿ ಇಂಥ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಹೋದಾಗ ನಾವು ಎಲ್ಲವನ್ನ ಕೂಡ ನಾವು ಇದನ್ನು ಡ್ಯಾಂಡ್ರಫ್ ಅಂತ ಅನ್ಕೊಳ್ತೀವಿ. ಆದರೆ ಅದು ತೀವ್ರತೆಯನ್ನು ಪಡ್ಕೊಂಡಾಗ ಯಾವಾಗ ಹೊಟ್ಟಿನ ಥರ ಉದುರಕ್ಕೆ ಶುರು ಮಾಡುತ್ತೋ ಅಂತಹ ಸಂದರ್ಭದಲ್ಲಿ ನಾವು ವೈದ್ಯರನ್ನ ಕಾಣ್ತೀವಿ. ಸೊ ಈ ಒಂದು ಸೋರಿಯಾಸಿಸ್ ಸಮಸ್ಯೆನ ಯಾವ ರೀತಿ ಕ್ಯೂರ್ ಮಾಡಬೇಕಾಗುತ್ತೆ? ಖಂಡಿತವಾಗಿ ಅದು ಯಾವ ಲೊಕೇಶನಲ್ಲಿ ಬಂದಿದೆ ಅಥವಾ ಯಾವ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ. ಈಗ ತುಂಬ ಜನಕ್ಕೆ ಅದನ್ನು ಮಿಸ್ಕನ್ಸೆಪ್ಷನ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಡ್ಯಾಂಡ್ರಫ್ ಅಂತ. ಸೊ ಅದು ಈವನ್ ಏನಾಗುತ್ತೆ, ಅದು ಸೋರಿಯಾಸಿಸ್ ಏನೋ ಅಥವಾ ಬೇರೆ ಅದರ್ ಸ್ಕಿನ್ ಕಂಡೀಷನ್ ಅಂತ ನೋಡಬೇಕಾಗುತ್ತೆ. ಸೆಬೋರಿಕ್ ಡರ್ಮಟೈಟಿಸ್ ಅನ್ನೋ ಒಂದು ಕಂಡೀಷನಲ್ಲೂ ಕೂಡ ಇದೇ ಥರದ ಒಂದು ಕಂಪ್ಲೇಂಟ್ಸ್ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಫ್ಲೇಕ್ಸ್ ಥರ ಬರೋದು ಅಥವಾ ಇಚಿಂಗ್ ಆಗ್ತಕ್ಕಂಥದ್ದು. ಸೊ ಅಲ್ಲಿ ಸ್ಕ್ಯಾಲ್ಪಲ್ಲಿ ಇರೋದಿಲ್ಲ ಯೂಶಲ್ ಆಗಿ, ಅದು ಜಸ್ಟ್ ಒಂದು ಅಲರ್ಜಿಕ್ಕಿಂದ ಬರುವಂಥ ಒಂದು ಕಂಡೀಷನ್. ಸೊ ಹಾಗಾಗಿ ಸ್ಕಿನ್ ಡಿಸೀಸ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ಟನ್ ಕೇಸಲ್ಲಿ ಈವನ್ ಏನಾಗುತ್ತೆ
ಏನಾಗುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಐಡೆಂಟಿಫೈ ಮಾಡೋದು ಕೂಡ ಕಷ್ಟ ಆಗ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಒಂದು ಪ್ರಾಪರ್ ಟೆಸ್ಟ್, ಸ್ಕಿನ್ ಬಯಾಪ್ಸಿ ಟೆಸ್ಟ್ ಮಾಡಿದಾಗ ಕ್ಲಿಯರ್ ಆಗಿ ಅದು ಐಡೆಂಟಿಫೈ ಮಾಡ್ಬೋದು. ಅದು ಸೋರಿಯಾಸಿಸ್ ಅಥವಾ ಲೈಕನ್ ಪ್ಲಾನಸ್ ಅಂತ ಹೇಳ್ತೀವಿ, ಸ್ಕಿನ್ ಥಿಕ್ನಿಂಗ್ ಆಗ್ತಕ್ಕಂಥ ಒಂದು ಕಂಡೀಷನ್. ಸೊ ತುಂಬ ಜನಕ್ಕೆ ಅದು ಕೂಡ ಕನ್ಫ್ಯೂಷನ್ ಇರುತ್ತೆ. ಈಗೇನು ಲೈಕನ್ ಪ್ಲಾನಸ್ ಅನ್ನೋದು ಕೂಡ ಒಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪ್ರಾಪರ್ ಡಯಾಗ್ನೋಸಿಸ್ ಮಾಡಿದಾಗ, ಅದರಲ್ಲೂ ಅರ್ಲಿ ಸ್ಟೇಜಲ್ಲಿ ಇದ್ದಾಗಲೇ ಇದನ್ನ ಐಡೆಂಟಿಫೈ ಮಾಡಿದ್ರೆ ಸಮಸ್ಯೆನ ಸಂಪೂರ್ಣವಾಗಿಯೇ ಗುಣಪಡಿಸ್ಬೋದು. ಸೊ ಈ ಥರ ಒಂದು ಡಯಾಗ್ನೋಸಿಸ್ ಮಾಡೋದಕ್ಕೆ ಬರೀ ಒಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಒಂದೇ ಅಲ್ಲ, ಈ ಥರದ್ದೆಲ್ಲ ಫ್ಯಾಕ್ಟರ್ಸ್ ನೋಡಬೇಕಾಗುತ್ತೆ. ಪಾಸ್ಟ್ ಹಿಸ್ಟ್ರಿ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಸೊ ಇದೆಲ್ಲ ಥರದ ಒಂದು ಅಂಶಗಳನ್ನ ನೋಡ್ತಾ ಹೋದಾಗ ಕ್ಲಿಯರ್ ಆಗಿ ಡಯಾಗ್ನೋಸಿಸ್ ಮಾಡ್ಬೋದು, ಜೊತೆಗೆ ಪ್ರಾಪರ್ ಟ್ರೀಟ್ಮೆಂಟ್ ಕೂಡ ರೆಕಮೆಂಡ್ ಮಾಡ್ಬೋದು. ಬರೀ ಆಯಿಂಟ್ಮೆಂಟ್ ಅಥವಾ ಕ್ರೀಮ್ಸ್, ಟ್ಯಾಬ್ಲೆಟ್ಸ್ ಏನೇ ತೊಗೊಂಡು ಕೂಡ ಡೆಫಿನೆಟ್ಲಿ ಸರ್ಟನ್ ಪೀಪಲಲ್ಲಿ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಬರುವಂಥ ಒಂದು ರಿಸ್ಕ್ ಇರುತ್ತೆ, ಅಥವಾ ಮುಂದಕ್ಕೆ ಇನ್ನೂ ಸಿವಿಯರ್ ಆಗಿ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಓಕೆ, ಬೇರೆ ಯಾವುದೋ ಒಂದು ಆರೋಗ್ಯದ ಸಮಸ್ಯೆಗೆ ಔಷಧವನ್ನು ಸೇವನೆ ಮಾಡ್ತಾ ಇರಬೇಕಾದ್ರೆ ಇಂಥ ಒಂದು ಡ್ರಗ್ ಇಂಟ್ರಾಕ್ಷನ್ ಏನಾದರೂ ಈ ಒಂದು ಸೋರಿಯಾಸಿಸ್ ಸಮಸ್ಯೆಯಲ್ಲಿ ಕಂಡು ಬರುತ್ತಾ? ಕೆಲವೊಬ್ಬರಲ್ಲಿ ಈಗ ಸೈಡ್ ಎಫೆಕ್ಟ್ಸ್ ಆಫ್ ಸರ್ಟನ್ ಮೆಡಿಕೇಶನ್ಸ್ ಇಂದನೂ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾರೆ. ಹೈಡ್ರೋಕ್ಲೋರೋಕ್ವಿನೈನ್ ಅನ್ನೋ ಒಂದು ಮೆಡಿಕೇಶನ್ಸ್ ಇರ್ಬೋದು, ಅಥವಾ ಸರ್ಟನ್ ಮೆಡಿಕೇಶನ್ಸ್ ಇಂದ ಆಗ್ಬೋದು ಅಂತ. ಬಟ್ ಎಕ್ಸಾಕ್ಟ್ಲಿ ಇದೇ ಒಂದು ನಿರ್ದಿಷ್ಟವಾದಂಥ ಕಾರಣ. ನಾನು ಹೇಳಿದಾಗೆ ತುಂಬ ಜನಕ್ಕೆ ಇಡಿಯೋಪಥಿಕ್ ಕಾಸಸ್ ಅಂತ ಹೇಳ್ತೀವಿ, ಕಾಸಸ್ ಇಟ್ ಸೆಲ್ಫ್ ಈಸ್ ಅನ್ನೋನ್ ಅಂತ ಅಂದ್ಬಿಟ್ಟು. ಸೊ ಬಟ್ ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರುವಂಥದ್ದು ಇರುತ್ತೆ. ಸೊ ಅಥವಾ ಸ್ಟ್ರಾಂಗ್ ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಹಾಗಾಗಿ ಇದು ಈ ಒಂದು ಕಾರಣದಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಈವನ್ ಆಟೋ ಇಮ್ಯೂನ್ ಡಿಸೀಸಸ್ ಬರೋದಕ್ಕೂ ಕೂಡ ಭಾಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ಈಗ ಹೇಳಿದಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅಡೋಲೆಸೆನ್ಸಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅಂತ ಟೈಮಲ್ಲಿ ಟ್ರಿಗರ್ ಆಗುವಂಥದ್ದು ಇರ್ಬೋದು, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರ್ಬೋದು, ಅಥವಾ ಮೆನೋಪಾಸ್ ಇರ್ಬೋದು ಫೀಮೇಲ್ಸಲ್ಲಿ ನೋಡಿದಾಗ. ಸೊ ಈ ಥರ ಸರ್ಟನ್ ಫ್ಯಾಕ್ಟರ್ಸಲ್ಲಿ ಏನಾಗುತ್ತೆ, ಒಂದು ಬಾಡಿಲಿ ಚೇಂಜಸ್ ಉಂಟಾದಾಗ ಬರ್ತಕ್ಕಂಥ ಒಂದು ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸಾಮಾನ್ಯವಾಗಿ ಇಂಥ ಒಂದು ಸಮಸ್ಯೆ ಅನುವಂಶಿಯವಾಗಿ ಕಂಡು ಬಂದ್ರೆ, ಅಂದ್ರೆ ಮೊದಲಿಗೆ ಮಕ್ಕಳೇನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಈ ಸೋರಿಯಾಸಿಸ್ ಸಮಸ್ಯೆ ಬರೋದನ್ನ ತಡೆಗಟ್ಟಬಹುದಾ? ಯಾವ ರೀತಿ ಡಾಕ್ಟರ್? ಈಗ ಎಲ್ಲರಲ್ಲೂ ಫ್ಯಾಮಿಲಿ ಇದೆ ಅಥವಾ ಸಿಬ್ಲಿಂಗ್ಸ್ ಅಲ್ಲಿ ಇದೆ ಅಂದ ತಕ್ಷಣ ಬರುತ್ತೆ ಅಂತ ಅಲ್ಲ, ಬಟ್ ಅವರಲ್ಲಿ ಏನಾದರೂ ಒಂದು ಮೈನರ್ ಕಂಪ್ಲೇಂಟ್ ಕಾಣಿಸ್ತಾ ಇದೆ, ಸ್ಕಿನ್ ಕಂಪ್ಲೇಂಟ್ ಏನಾದರೂ ಆಗ್ತಾ ಇದೆ, ಇಚ್ಚಿಂಗ್ ಬರ್ತಾ ಇದೆ, ಅಥವಾ ಅಲ್ಲಲ್ಲಿ ಒಂದು ಮೈನರ್ ಪ್ಯಾಚಸ್ ಡೆವಲಪ್ ಆಗಿದೆ ಅಂದಾಗ ಡೆಫಿನೆಟ್ಲಿ ಅರ್ಲಿ ಸ್ಟೇಜಲ್ಲೇ ಅದಕ್ಕೆ ಬೇಕಾದಂಥ ಒಂದು ನಾನು ಹೇಳಿದಾಗೆ ಡಯಾಗ್ನೋಸಿಸ್ ಇರ್ಬೋದು ಅಥವಾ ಪ್ರಾಪರ್ ಟ್ರೀಟ್ಮೆಂಟ್ ಅದನ್ನು ತಗೊಂಡಾಗ ಡೆಫಿನೆಟ್ಲಿ ಒಂದು ಸಮಸ್ಯೆ ಅರ್ಲಿ ಸ್ಟೇಜಲ್ಲಿದ್ದಾಗ ಆದಷ್ಟು ಬೇಗನೆ ಅದನ್ನು ಗುಣಪಡಿಸ್ಬೋದು. ನಾನು ಹೇಳಿದಾಗ ಇದೊಂದು ಡೀಪ್ ರೂಟೆಡ್ ಸ್ಕಿನ್ ಡಿಸೀಸ್, ಅಂದರೆ ತುಂಬ ಆಳವಾದಂಥ ಒಂದು ಸಮಸ್ಯೆ. ಸೊ ಹಾಗಾಗಿ ಒಂದು ಜೊತೆಗೆ ಸ್ಲೋ ಪ್ರೋಗ್ರೆಸಿವ್ ಅಂತ ಕೂಡ ಹೇಳ್ಬೋದು, ಅಂದರೆ ತುಂಬ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗುತ್ತೆ. ಆಫ್ಟರ್ ಸರ್ಟನ್ ಇಯರ್ಸ್ ಅಥವಾ ಸರ್ಟನ್ ಮಂತ್ಸಲ್ಲಿ ಅದು ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗ್ತಾ ಬರುತ್ತೆ. ಸೊ ತುಂಬ ಜನಕ್ಕೆ ಏನಾಗುತ್ತೆ, ಆ ಸ್ಟೇಜಲ್ಲಿ ಅವರು ಗಮನಕ್ಕೆ ತಗೊಳ್ಳುವಂಥದ್ದು ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬರುವಂಥದ್ದು ಇರುತ್ತೆ. ಸೊ ಅಂಥ ಟೈಮಲ್ಲಿ ಕಂಟ್ರೋಲ್ ಬರಬೇಕಂದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ. ಓಕೆ, ಸಾಮಾನ್ಯವಾಗಿ ಸೋರಿಯಾಸಿಸ್ ಸಮಸ್ಯೆ ಬಂದಿದೆ ಅಂತಂದ್ರೆ ಇದು ಬೇಗನೆ ವಾಸಿಯಾಗುವಂಥದ್ದಲ್ಲ. ಹಾಗಾಗಿ ಇಷ್ಟು ಬೇಗ ಜಗ್ಗದಂತ ಈ ಒಂದು ಸಮಸ್ಯೆ ನಿಮ್ಮಲ್ಲಿಗೆ ಬಂದಾಗ ಎಷ್ಟು ಸಮಯದ ಒಳಗೆ ನಾವು ಇದನ್ನು ಕ್ಯೂರ್ ಮಾಡ್ಕೊಳ್ಬಹುದು? ಜನರಲ್ ಆಗಿ ಹೇಳೋದಾದರೆ, ಸೊ ತುಂಬ ಜನಕ್ಕೆ ರೀಸೆಂಟಾಗಿ 1 to 2 yearsಯಿಂದ ಸಮಸ್ಯೆ ಇದೆ ಅಥವಾ ಇತ್ತೀಚೆಗೆ ಅಷ್ಟೇ ಶುರುವಾಗಿದೆ ಅಂತ ಪೇಷಂಟ್ಸ್ಗಳಲ್ಲಿ ವಿತಿನ್ 6 to 8 monthsಲ್ಲಿ ಸಿಗ್ನಿಫಿಕೆಂಟ್ ಆಗಿ ಚೇಂಜಸ್ ಗೊತ್ತಾಗ್ತಾ ಬರುತ್ತೆ. ಸೊ ಚೇಂಜಸ್ ಅಂದರೆ ಇಚ್ಚಿಂಗ್ ಆಗಿರ್ಬೋದು, ಸ್ಕೇಲಿಂಗ್ ಅದೆಲ್ಲ ಬೇಗನೆ ಗೊತ್ತಾಗ್ತಾ ಬರುತ್ತೆ. ಬಟ್ ಸಿಗ್ನಿಫಿಕೆಂಟ್ ಚೇಂಜಸ್, ಪ್ಯಾಚಸ್ ಡಿಸಪಿಯರ್ ಆಗ್ಬೋದು, ಅಥವಾ ಫರ್ದರ್ ಏನು ಸ್ಪ್ರೆಡ್ ಆಗ್ತಾ ಇದೆ ಅದು ನಿಲ್ಲೋದಕ್ಕೆ ಆನ್ ಎನ್ ಅವರೇಜ್ ಒಂದು 6 to 8 months ಬೇಕಾಗುತ್ತೆ. ಬಟ್ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ನೆಸ್ ಲೈಕ್ 15-20 yearsಯಿಂದ ಇದೆ ಅಥವಾ 10 yearsಯಿಂದ ಎಬೋ ಇದೆ ಅಂಥವರಲ್ಲಿ ಇನ್ನು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಅಂಡ್ ಏನಾಗುತ್ತೆ, ಇದೆಲ್ಲ ಒಂದು ಜನರಲೈಸ್ಡ್ ಆಗಿ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಕೇಸ್ ಡಿಫ್ರೆಂಟ್. ಹಾಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ, ಪ್ರತಿಯೊಬ್ಬರಲ್ಲೂ ಕಾರಣ ಬೇರೆ ಇರುತ್ತೆ, ಸ್ಟೇಜ್ ಆಫ್ ದ ಡಿಸೀಸ್ ಏನಿರುತ್ತೆ ಅದು ವೇರಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಭಾಳಷ್ಟು ಅಂಶಗಳಿರುತ್ತೆ. ಕೆಲವೊಬ್ಬರಲ್ಲಿ ಸೋರಿಯಾಸಿಸ್ ಜೊತೆಗೆ ಬೇರೆ ಥರದ ಒಂದು ಡಿಸೀಸ್ ಇರ್ಬೋದು. ಸೋರಿಯಾಸಿಸ್ ಜೊತೆಗೆ ನಾನು ಹೇಳಿದಾಗೆ ಎಕ್ಸಿಮಾ ಕಂಡೀಷನ್ ಡೆವಲಪ್ ಆಗುವಂಥದ್ದು ಇರ್ಬೋದು, ಅಥವಾ ಸರ್ಟನ್ ಸ್ಕಿನ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇರುತ್ತೆ, ಅಂದರೆ ಆಸ್ ಎ ಕಾಂಪ್ಲಿಕೇಶನ್ ಆಗಿ ಸೂಪರ್ ಇನ್ಫೋಸ್ ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಥರದ್ದೆಲ್ಲ ಇದ್ದಾಗ ಸ್ವಲ್ಪ ಡಿಲೇ ಆಗ್ಬೋದು. ಅಥವಾ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇತ್ತು, ಅದು ಕಂಟ್ರೋಲ್ ಇಲ್ಲ ಅಂತಂದಾಗ ಕೂಡ ಲೇಟ್ ಆಗುವಂಥ ಸಾಧ್ಯತೆ ಇರ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬ ಪೇಷಂಟಲ್ಲೂ ಕೂಡ ಒಂದು ಡಾಕ್ಟರ್, ಸಾಮಾನ್ಯವಾಗಿ ಇಂಥ ಒಂದು ಸಮಸ್ಯೆ ಬಂದಾಗ ನಾವು ಒಬ್ಬರನ್ನ ವ್ಯಕ್ತಿಯನ್ನ ನಾವು ಸ್ಪರ್ಶ ಮಾಡೋದಕ್ಕೂ ಕೂಡ ಸ್ವಲ್ಪ ಹಿಂಜರಿತೀವಿ. ಸೊ ಇಂಥ ಒಂದು ಸಮಸ್ಯೆ ನಮಗೆ ಒಂದು ಪ್ರಶ್ನೆ ಮೂಡುತ್ತೆ ಅಂತಂದ್ರೆ, ನಮಗೂ ಇದು ಅಂಟು ರೋಗನ, ನಮಗೂ ಕೂಡ ಇದು ಅಂಟುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಯಾವ ರೀತಿ ಇದು ಕಂಟೇಜಿಯಸ್? ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಎನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ತುಂಬ ಜನಕ್ಕೆ ಏನಾಗುತ್ತೆ, ಖಂಡಿತವಾಗಿ ಯಾವುದೇ ಒಂದು ಸ್ಕಿನ್ ಕಂಪ್ಲೇಂಟ್ಸ್ ಬಂದಾಗ ಒಂದು ಡೌಟ್ ಇದ್ದೇ ಇರುತ್ತೆ, ಅಂದರೆ ಬರುತ್ತಾ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಅಂತ ಅಂದ್ಬಿಟ್ಟು. ಫ್ಯಾಮಿಲಿ ಮೆಂಬರ್ಸಲ್ಲೇ ಡೌಟ್ ಇರ್ಬೋದು, ಅಥವಾ ತುಂಬ ಹತ್ತಿರದ ರಿಲೇಟಿವ್ಸ್ ಇದ್ದಾಗ ಈ ಥರದ್ದೆಲ್ಲ ಒಂದು ಅನುಮಾನ ಇರುತ್ತೆ. ಬಟ್ ಎಸ್ಪೆಷಲಿ ಸೋರಿಯಾಸಿಸ್ ಸಮಸ್ಯೆ ಅಂತ ಏನಾದ್ರು ಗೊತ್ತಾಯ್ತು ಅಂದಾಗ ಖಂಡಿತ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ, ಯಾಕೆಂದರೆ ಅದು ಇಂಟರ್ನಲ್ ಇಂಬ್ಯಾಲೆನ್ಸ್ ಅಥವಾ ಇಂಟರ್ನಲ್ ಅಬ್ನಾರ್ಮಲ್ ಫ್ಯಾಕ್ಟರ್ಸಿಂದ ಬರುವಂಥ ಒಂದು ಕಾಯಿಲೆ ಆಗಿರೋದ್ರಿಂದ. ಸೊ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಸತಿ ಈ ಥರದ ಸಮಸ್ಯೆ ಬಂದಿದೆ ಅಂದಾಗ ಸ್ಪೆಸಿಫಿಕ್ ಹೈಜಿನಿಕ್ ಮೆಷರ್ಸ್ ಅನ್ನೋದನ್ನ ಮೇಂಟೈನ್ ಮಾಡೋದು ತುಂಬಾ ಅಗತ್ಯ. ನಾನು ಹೇಳಿದಾಗೆ ಡ್ರೈ ಸ್ಕಿನ್ ಇರೋರಲ್ಲಿ ಇದೊಂದು ಟೆಂಡೆನ್ಸಿ ಹೆಚ್ಚಿರುತ್ತೆ, ಅಥವಾ ಅವರ ಒಂದು
ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಎಲ್ಲ ಥರದ ಪ್ರಿಕಾಷನರಿ ಮೆಜರ್ಸ್ ಅಂತ ಏನಿರುತ್ತೆ ಅದನ್ನು ಆದಷ್ಟು ಅನುಸರಿಸಿದಾಗ ಸಮಸ್ಯೆನ ಆದಷ್ಟು ಬೇಗನೆ ಕಂಟ್ರೋಲಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ತುಂಬ ಜನಕ್ಕೆ ಏನಾಗುತ್ತೆ, ಈಗ ಇದು ಅಂಗಾಲಲ್ಲೆಲ್ಲ ಬಂದಿರುತ್ತೆ, ಸೊ ಡಸ್ಟ್ಗೆ ಎಕ್ಸ್ಪೋಸ್ ಆಗೋದು ಜಾಸ್ತಿ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು, ಕೆಲವೊಬ್ಬರಲ್ಲಿ ಈವನ್ ಕೂಡ ಪಸ್ಚುಲರ್ ರ್ಯಾಷಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಅಂಥ ಒಂದು ವೆರೈಟಿನ ನಾವು ಪಸ್ಚುಲರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆದಷ್ಟು ಸ್ಕಿನ್ ಹೈಜಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಡಯಟ್ರಿ ಫ್ಯಾಕ್ಟರ್ಸ್ ಇರ್ಬೋದು, ವಾಟರ್ ಕನ್ಸಂಪ್ಷನ್ ಹೆಚ್ಚು ಮಾಡುವಂಥದ್ದೇ ಇರ್ಬೋದು. ಸೊ ಎಲ್ಲ ಥರದ ಒಂದು ಡಯಟ್ನ ಅನುಸರಿಸಿದಾಗ, ವೆಲ್ ಬ್ಯಾಲೆನ್ಸ್ ಪ್ರೋಟೀನ್ ಫುಡ್ನ ತಗೊಂಡಾಗ ಸಮಸ್ಯೆನ ಸಂಪೂರ್ಣವಾಗಿ ಬೇಗನೆ ಒಂದು ಪ್ರಿವೆಂಟ್ ಮಾಡ್ಬೋದು, ಪ್ಲಸ್ ಅದನ್ನು ಆದಷ್ಟು ಕ್ಯೂರ್ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಓಕೆ, ನೀವು ಈಗಾಗಲೇ ತುಂಬಾ ವಿಧವಾದಂತಹ ಸೋರಿಯಾಸಿಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಆದರೆ ನೀವು ನೋಡುವಂತಹ ವ್ಯಕ್ತಿಗಳಲ್ಲಿ ಇವತ್ತಿನ ದಿನದಲ್ಲಿ ಕಂಡು ಬರುವಂಥದ್ದು ಯಾವ ವಿಧವಾದಂತಹ ಸೋರಿಯಾಸಿಸ್? ಅದೇ ನಾನು ಮೊದಲೇ ಹೇಳಿದಾಗೆ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಸೊ 90% ಪೇಷಂಟ್ಸ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಅಂಥವ್ರಲ್ಲಿ ಏನಾಗುತ್ತೆ, ವೈಡ್ ಸ್ಪ್ರೆಡ್ ಪ್ಯಾಚಸ್ ಕಾಣಿಸ್ಕೊಳ್ಳೋದು ಆಲ್ ಓವರ್ ದ ಬಾಡಿ, ಚೆಸ್ಟ್ ಇರ್ಬೋದು, ಅಬ್ಡಮನ್, ಅಂದರೆ ಆಫ್ಟರ್ ಲಾಂಗ್ ಇಯರ್ಸ್. ಫಸ್ಟ್ ಅವರಲ್ಲೂ ಸ್ಮಾಲ್ ಪ್ಯಾಚಸ್ ಶುರುವಾಗಿರುತ್ತೆ. ನೆಗ್ಲೆಕ್ಟ್ ಮಾಡೋದು ಅಥವಾ ಸರಿಯಾದಂಥ ಒಂದು ಔಷಧಿ ತಗೊಳ್ಳದೇ ಇದ್ದಾಗ ಅದು ದೊಡ್ಡ ದೊಡ್ಡ ಪ್ಯಾಚ್ ಆಗಿ ಕನ್ವರ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಅದು ರೆಡ್ಡಿಶ್ ಪ್ಯಾಚಸ್ ಥರ ಇರುತ್ತೆ, ಅದನ್ನ ನಾವು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಆ ಒಂದು ವಿಧದ ಕೂಡ ಬರುವಂಥದ್ದು ಇರುತ್ತೆ. ಸರ್ಟನ್ ಪೇಷಂಟ್ಗಳಲ್ಲಿ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ನಾನೇನು ಹೇಳಿದೆ, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಥವಾ ಪಾಮರ್ ಅಂಡ್ ಪ್ಲಾಂಟರ್ ಸೋರಿಯಾಸಿಸ್ ಆ ಥರದ ಕೇಸಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಅಗೇನ್ ದ ವೆರೈಟಿ ಇಸ್ ದ ಸೇಮ್. ಅಂದರೆ ಏನು ಸ್ಕೇಲಿ ಪ್ಯಾಚಸ್ ಏನಿರುತ್ತೆ, ಪ್ಲೇಕ್ಸ್ ಥರ ಬರುವಂಥದ್ದು, ಅಥವಾ ಸ್ಕ್ರ್ಯಾಚ್ ಮಾಡಿದಾಗ ಸಿಲ್ವರ್ ವೈಟ್ ಪೌಡರ್ ಥರ ಒಂದು ಸಬ್ಸ್ಟೆನ್ಸ್ ಫಾರ್ಮ್ ಆಗುವಂಥದ್ದು ಸೇಮ್. ಅದು ಟಿಪಿಕಲ್ ಫ್ಯೂಚರ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಓಕೆ, ಸಾಮಾನ್ಯವಾಗಿ ಇಂಥ ಸಮಸ್ಯೆ ಬಂದಿರೋರಲ್ಲಿ ಅಥವಾ ಈಗ ಬರ್ತಾ ಇದೆ ಅಂತ ಕೆಲವೊಂದು ಮುನ್ನೆಚ್ಚರಿಕೆಯನ್ನು ನೀಡುವಂಥವರಲ್ಲಿ, ಸೊ ಇದನ್ನು ಪ್ರಿವೆಂಟ್ ಮಾಡಬೇಕು ಅನ್ನೋದಾದ್ರೆ ನೀವು ನಮ್ಮ ವೀಕ್ಷಕರಿಗೆ ಕೊಡುವಂತಹ ಕಿವಿ ಮಾತೇನು? ಫಸ್ಟ್ ಆಫ್ ಆಲ್ ಮೇಯ್ನಾಗಿ ಸ್ಟ್ರೆಸ್ನ ಏನಾದ್ರು ಇತ್ತು ಅಂದರೆ ಅದನ್ನು ಆದಷ್ಟು ಪ್ರಾಪರಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಯಾಕೆಂದರೆ ಇದು ಸ್ಟ್ರೆಸ್ ಇಂಡ್ಯೂಸ್ ಆಗಿ ತುಂಬ ಜನಕ್ಕೆ ಬರುವಂಥದ್ದು ಇರುತ್ತೆ. ಜೊತೆಗೆ ಫುಡ್ ಹ್ಯಾಬಿಟ್ಸ್ ಅಂತ ಬಂದಾಗ ಹುಳಿ ಇರುವಂಥ ಒಂದು ಪದಾರ್ಥ ಆಗಿರ್ಬೋದು, ಅಥವಾ ಡೀಪ್ ಫ್ರೈಡ್ ಇರ್ಬೋದು, ಅಥವಾ ಅಡಲ್ಟ್ರೇಟೆಡ್ ಫುಡ್ಸ್ ಅಂತ ಏನು ಹೇಳ್ತೀವಿ, ಸೊ ಆ ಥರದ್ದೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಅದ್ರ ಜೊತೆಗೆ ವಿಟಮಿನ್ ಸಿ ರಿಚ್ ಫುಡ್ ಇರುವಂಥದ್ದೇ ಆಗಿರ್ಬೋದು, ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಮಾಡೋ ಥರ ಒಂದು ಲೈಫ್ ಸ್ಟೈಲ್ನ ಅನುಸರಿಸುವಂಥದ್ದು, ಹೆಚ್ಚಿಗೆ ಎಕ್ಸಸ್ ವಾಟರ್ ಕನ್ಸ್ಯೂಮ್ ಮಾಡುವಂಥದ್ದು, ಜೊತೆಗೆ ಎಸ್ಪೆಷಲಿ ಮೆಡಿಸಿನ್ಸ್ ಅಂತ ಬಂದಾಗ ಅರ್ಲಿ ಸ್ಟೇಜಲ್ಲೇ ಒಂದು ಪ್ರಾಪರ್ ಮೆಡಿಸಿನ್ಸ್, ಅದರಲ್ಲೂ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ತಗೊಂಡಾಗ ಸಮಸ್ಯೆನ ಸಂಪೂರ್ಣವಾಗಿಯೇ ಗುಣಪಡಿಸ್ಬೋದು ಅಂತ ಹೇಳ್ಬೋದು. ಓಕೆ, ಸೊ ಇಂಥ ಒಂದು ಸಮಸ್ಯೆ ಇರೋರಿಗೆ ನಾವು ಪ್ರತ್ಯೇಕವಾಗಿ ಪಥ್ಯ ಏನಾದರೂ ಅನುಸರಿಸಬೇಕಾಗುತ್ತೆ, ಯಾವ ರೀತಿ ಡಾಕ್ಟರ್? ಸ್ಪೆಸಿಫಿಕ್ ಡಯಟ್ ರಿಸ್ಟ್ರಿಕ್ಷನ್ಸ್ ಇಲ್ಲದೇ ಇದ್ರೂ ಕೂಡ ಹೇಳಿದಾಗೆ ನಾನು ಒಂದು ನಾನ್ ವೆಜ್ ಇರ್ಬೋದು, ಅಥವಾ ಆಯಿಲಿ ಫುಡ್, ಫ್ರೈಡ್ ಫುಡ್, ಡೀಪ್ ಫ್ರೈಡ್ ಫುಡ್, ಈ ಥರದ್ದೆಲ್ಲ ಅದನ್ನು, ಅಥವಾ ಜಂಕ್ ಫುಡ್ ಅಂತ ಏನು ಕರಿತೀವಿ, ಹೈ ಕ್ಯಾಲೋರಿ ಫುಡ್, ಇಂಥದ್ದನ್ನೆಲ್ಲ ಆದಷ್ಟು ರಿಸ್ಟ್ರಿಕ್ಷನ್ಸ್ ಮಾಡೋದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಓಕೆ, ಸಾಮಾನ್ಯವಾಗಿ ಈ ಸಿಪ್ಪೆ ಸುಲಿಯುವಂಥ ಒಂದು ಚರ್ಮ ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಇಂದ ಆದಷ್ಟು ಬೇಗ ಇದನ್ನ ನಿವಾರಣೆ ಮಾಡ್ಕೊಳ್ಬಹುದಾ? ಅದೇ ಈ ಸ್ಕೇಲಿಂಗ್ ಆಗ್ತಾ ಇರುತ್ತೆ. ಸೊ ಅದು ಸ್ಕೇಲಿಂಗ್ ಇಂಟರ್ನಲ್ ಫ್ಯಾಕ್ಟರ್ಸ್ ಇಂದ ಬರ್ತಾ ಇರುತ್ತೆ. ಸೊ ಆ ಸ್ಕೇಲಿಂಗ್ ಕಡಿಮೆ ಆಗಬೇಕು ಅಂದರೆ ಅದೇನು ಪ್ಯಾಚಸ್ ಥರ ಫಾರ್ಮ್ ಆಗ್ತಾ ಇದೆ, ಸೊ ಆ ಥಿಕ್ನೆಸ್ ಕಡಿಮೆ ಆಗುತ್ತೆ ತುಂಬ ಜನ ಫಸ್ಟು, ನಂತರ ಇಚಿಂಗ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಾನು ಹೇಳಿದಾಗೆ ಇದೆಲ್ಲದು ಕೂಡ ಆಯಿಂಟ್ಮೆಂಟ್ ಅಥವಾ ಎಕ್ಸ್ಟರ್ನಲ್ ಅಪ್ಲೈಯಿಂದ ಕಡಿಮೆ ಆಗೋದು ಇರೋದಿಲ್ಲ, ಇಂಟರ್ನಲ್ ಮೆಡಿಸಿನ್ಸ್ ಮೂಲಕ ಸರಿಯಾಗೋದ್ರಿಂದ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಅಂದರೆ ಒಂದ್ಸತಿ ಕಡಿಮೆ ಆಯಿತು ಅಂದರೆ ಮತ್ತೆ ಬರುವಂಥ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೋದು. ಓಕೆ, ಸಾಮಾನ್ಯವಾಗಿ ಸೋರಿಯಾಸಿಸ್ ಸಮಸ್ಯೆ ಬಂದಾಗ ಆರ್ಥರೈಟಿಸ್ ಸಮಸ್ಯೆ ಕೂಡ ಕಂಡು ಬರುತ್ತೆ ಅಂತ ತಿಳಿಸಿದ್ರಿ. ಈ ಒಂದು ಕೀಲುಗಳ ಭಾಗಕ್ಕೆ ಎಫೆಕ್ಟ್ ಉಂಟು ಮಾಡುವಂಥ ಸೋರಿಯಾಸಿಸ್ ಅನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು? ಅದು ಎಲ್ಲರಲ್ಲೂ ಬರೋದಿಲ್ಲ. ಸರ್ಟನ್ ಕೇಸಲ್ಲಿ ಒಂದು 30% ಕೇಸಲ್ಲಿ ಮಾತ್ರ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಇರುತ್ತೆ. ಸೊ ಸೋರಿಯಾಸಿಸ್ ಸಮಸ್ಯೆ ಬಂದಿದೆ, ಅವರು ಅದಕ್ಕೆ ಸರಿಯಾದಂಥ ಚಿಕಿತ್ಸೆ ತಗೊಂಡಿಲ್ಲ, ಸರಿಯಾದಂಥ ಒಂದು ಪ್ರಿಕಾಷನರಿ ಮೆಜರ್ಸ್ ಫಾಲೋ ಮಾಡಿಲ್ಲ ಅಂದಾಗ ಈ ಒಂದು ಆರ್ಥರೈಟಿಸ್ ಡೆವಲಪ್ ಆಗುತ್ತೆ. ಅದನ್ನೇ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ತುಂಬ ಜನಕ್ಕೆ ಫಿಂಗರ್ ಜಾಯಿಂಟ್ಸಲ್ಲಿ, ಇಂಟರ್ಫೆರೆಂಜಲ್ ಜಾಯಿಂಟ್ಸ್ ಅಥವಾ ರಿಸ್ಟ್ ಆಗಿರ್ಬೋದು, ಮೊಣಕೈಯಲ್ಲಿ ನಾವು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅದು ಒಂದು ಟಿಪಿಕಲ್ ಫ್ಯೂಚರ್ ಅಂತ ಹೇಳ್ತೀವಿ. ಕೆಲವೊಬ್ಬರಲ್ಲಿ ಪ್ಯಾಚಸ್ ಇಲ್ದಲೇ ಕೂಡ ಜಾಯಿಂಟ್ಸ್ ಪೇನ್ ಬರುವಂಥದ್ದು ಇರ್ಬೋದು. ಸೊ ಹಾಗಾಗಿ ಅದು ಯಾವ ಥರ ಶುರುವಾಗಿರುತ್ತೆ ಅಥವಾ ಯಾವ ಒಂದು ಕಾಂಪ್ಲಿಕೇಶನ್ಸ್ ಅಂತ ತಲುಪಿರುತ್ತೆ ಅದನ್ನ ನೋಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಡೆಫಿನೆಟ್ಲಿ ಫಸ್ಟ್ ಜಾಯಿಂಟ್ಸ್ ಪೇನ್ ಕಡಿಮೆ ಆಗ್ತಾ ಬರಬೇಕಾಗುತ್ತೆ, ನಂತರ ಪ್ಯಾಚಸ್ ಏನಾದ್ರು ಇತ್ತು ಅಂದರೆ ಅದು ಕೂಡ ಸಬ್ಸೈಡ್ ಆಗಬೇಕಾಗುತ್ತೆ. ಓಕೆ, ಕೊನೆಯದಾಗಿ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ನಮಗೆ ಇದು ಅನುಕೂಲ ಮಾಡಿಕೊಡ್ತೈತೆ ತಿಳಿಸ್ಕೊಡಿ. ಡೆಫಿನೆಟ್ಲಿ ಒಂದು ಮೇನ್ ಗೋಲ್ ಆಫ್ ದ ಟ್ರೀಟ್ಮೆಂಟ್ ಏನಂತ ಅಂದರೆ ಅದು ನಿಧಾನಕ್ಕೆ ಅದು ಬರುವಂಥ ಒಂದು ಕಂಡೀಷನ್ ಆಗಿರೋದ್ರಿಂದ ಸೊ ಅದು ನಿಧಾನಕ್ಕೆ ವಾಸಿ ಆಗಬೇಕು. ಜೊತೆಗೆ ಇಮ್ಯೂನ್ ಸಿಸ್ಟಮ್ ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಆ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಅಪ್ ಮಾಡೋ ಥರ ಅಥವಾ ಆಟೋ ಇಮ್ಯೂನ್ ಫಂಕ್ಷನಿಂಗ್ ಏನಾಗ್ತದೆ ಅದನ್ನು ಸರಿಪಡಿಸುವಂಥ ಒಂದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ನಿಧಾನಕ್ಕೆ ಕಂಟ್ರೋಲ್ ಆದರೂ ಕೂಡ ಒಂದು ಮೇನ್ ಏಮ್ ಅಂತಂದರೆ ಅದು ಪರ್ಮನೆಂಟ್ ಆಗಿ ಕ್ಯೂರ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ ಇರೋದ್ರಿಂದ ಸ್ವಲ್ಪ ಒಬ್ಬೊಬ್ಬರಲ್ಲಿ ಬೇಗನೂ ರಿಸಲ್ಟ್ಸ್ ಕಾಣುತ್ತೆ, ಒಬ್ಬೊಬ್ಬರಲ್ಲಿ ಸ್ವಲ್ಪ ಡಿಲೇನೂ ಆಗ್ಬೋದು, ಬಟ್ ಪರ್ಮನೆಂಟ್ ಆಗಿ ಎಫೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು, ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಸೋರಿಯಾಸಿಸ್ ಬಗ್ಗೆ ಎಷ್ಟೋ ತಿಳಿದೇ ಇರುವಂತಹ ವಿಚಾರಗಳನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಇದೇ ಇವತ್ತಿನ ಹಲೋ ಡಾಕ್ಟರ್, ನಮಸ್ಕಾರ.